ದೇವರು ಅನ್ನೋನು ಕೆಟ್ಟದ್ದಕ್ಕೂ ಸಹ ಒಳ್ಳೆಯದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೋ ಅಷ್ಟೇ ಕೆಟ್ಟದ್ದಕ್ಕೂ ಸಹ ಈ ದೇವತೆಗಳು ಸಪೋರ್ಟ್ ಮಾಡ್ತಾರ? ಖಂಡಿತವಾಗ್ಲು. ಈಗ ಅದ್ರ ಬಗ್ಗೆ ಮಾತಾಡೋದಾದರೆ, ಸಂಹಾರ ಮಾಡೋಕ್ಕಂತಿರೋಂಥ, ಸಂಹಾರ ಮಾಡಬೇಕು ಅಂತ ಎತ್ತಿರುವಂಥ ಒಂದು ರೂಪವೇ ಭದ್ರಕಾಳಿ, ಮಹಾಕಾಳಿ, ಬಂಡಿ ಮಕ್ಕಳಮ್ಮ. ಇವೆಲ್ಲ ಸರ್ವನಾಶ ಮಾಡಬೇಕು ಅಂತಲೇ ಶತ್ರು ಕಾಟಕ್ಕೆ ಎತ್ತಿರುವಂಥ ರೂಪ. ಅದರಿಂದ ನಾವು ಆ ರೂಪದಲ್ಲೇ ಆ ಯಮ್ಮನ್ನ ವಶ ಮಾಡ್ಕೊಳ್ಳೋದಂದರೆ ಆ ಯಮ್ಮ ನಮ್ಮ ಮಾತು ಕೇಳಲಿ, ಸಂಪೂರ್ಣವಾಗಿ ಕೇಳಲಿ ಅಂತಲ್ಲ, ನಾವು ಹೇಳಿದ್ದನ್ನು ನೆರವೇರಿಸ್ತಾಳೆ. ಡೈರೆಕ್ಟಾಗಿ ಬಂದು ಒಂದು ಮಾತುಗಳನ್ನು ಕೇಳ್ತಾಳೆ. ಕೇಳಿ ಅದ್ರ ಬಗ್ಗೆ ನಮಗೆ ಅಪ್ಪಣೆ ಕೊಡ್ತಾಳೆ. ಅವ್ರಿಗೇನೋ ಕೆಟ್ಟದಾಗಿದೆ, ಕೆಟ್ಟದ್ದು ಮಾಡು ಅಂದಿದ ತಕ್ಷಣ ಮಾಡ್ತಾಳೆ. ನಾವು ಹೇಳಿತೀವಿ, ಅವ್ರು ಒಳ್ಳೆಯವ್ರು ಇರ್ಬೋದು, ಅಮ್ಮ ಅವರು ಇನ್ನೊಬ್ರಿಗೆ ಕೆಡಕ್ ಮಾಡ್ತಿದ್ದಾರೆ, ಅವ್ರಿಗೆ ಏನೋ ಒಂದು ಕೆಟ್ಟದ್ದು ಮಾಡಮ್ಮ ಅಂತ ನಾವು ಆ ಮಂತ್ರೋಚ್ಚಾರಣೆಯಲ್ಲಿ ನೈವೇದ್ಯ ಕೊಟ್ಟು ಮಾಡಿದಾಗ ಕೆಟ್ಟದ್ದು ಮಾಡಿಬಿಡ್ತಾಳೆ. ಶತ್ರು ಸಂಹಾರಿಣಿ ಹೌದು ಅಂತ ಭಗವತಿನ ನಾವು ಕರಿತೀವಿ. ಇಲ್ಲಿ ಹೆಸರಿಗೆ ಹೇಳಿದಂಗೆ ಶತ್ರು ಸಂಹಾರಿಣಿ ಭಗವತಿ ತಾಯಿ. ಹೌದು, ದೇವರು. ಶತ್ರು ಅಂತಂದರೆ ಕೆಟ್ಟದ್ದು ಮಾಡೋನು. ಆದರೆ ಒಳ್ಳೆಯ ಜನಗಳ ಮೇಲೆ ಇಲ್ಲಿ ಎಷ್ಟೋ ಸತಿ ಮಾಟ ಮಂತ್ರದ ಪ್ರಯೋಗ ಈ ತಂತ್ರವಿದ್ಯೆಯಿಂದ ಆದಾಗ ಇದಕ್ಕೆ ದೇವರು ಸಪೋರ್ಟ್ ಮಾಡ್ತಾನೆ. ಅಂದರೆ ಒಳ್ಳೆಯವರಿಗೆ ಮಾಟ ಮಂತ್ರ ಆಗ್ತಿದೆ ಅಂತಂದರೆ ಇಲ್ಲೆಲ್ಲೋ ಒಂದು ಕಡೆ ದೇವರು ಆ ಒಳ್ಳೆಯದನ್ನು ಮರೆತು ಆ ಒಳ್ಳೆಯದನ್ನು, ಅಂದರೆ ಕೆಟ್ಟದನ್ನು ಮಾಡೋರಿಗೆ, ಒಳ್ಳೆಯವ್ರ ಮೇಲೆ ಕೆಟ್ಟದನ್ನು ಮಾಡೋರಿಗೆ ಪರಿಣಾಮ ಕೊಡ್ತಾರೆ ಅಂತಂದರೆ ದೇವರು ಕೆಟ್ಟದ್ದಕ್ಕೆ ಸಪೋರ್ಟ್ ಮಾಡ್ತಿದ್ದಾರಾ? ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಖಂಡಿತವಾಗ್ಲೂ ಮಾಡ್ತಾರೆ. ಕೆಲವೊಂದು ದೇವತೆಗಳು ಮಾತ್ರ. ಮುನೇಶ್ವರ ಮಾಡ್ತಾರೆ. ಮುನೇಶ್ವರನೂ ಸಹ ಕೆಡಕ್ ಮಾಡೋದುಂಟು. ಮುನೇಶ್ವರ ಸ್ವಾಮಿ ಕೆಡಕು ಮಾಡ್ತಾರೆ ಖಂಡಿತವಾಗ್ಲೂ. ಅಂದರೆ ಮಾಟ ಮಂತ್ರಕ್ಕೆ ಸಹಾಯ ಮಾಡ್ತಾರೆ. ಈಗ ಕೊರಗಜ್ಜನ ತುಂಬ ಜನ ಪೂಜೆ ಮಾಡ್ತಾರೆ. ಆ ಅಪ್ಪನಿಗೆ ಸಾರ ಇಡ್ತಾರೆ, ಅಂದರೆ ಶರಾಬ್ ಇಟ್ಟು ಕೇಳ್ಕೊಂಡ್ರೆ ಏನು ಹೇಳಿದ್ರು ಮಾಡ್ಬಿಡ್ತಾನೆ ಅಯ್ಯಪ್ಪ. ಬಟ್ ಕೆಟ್ಟದಂತೂ ಮಾಡಲ್ವಲ್ಲ ಕೊರಗಜ್ಜ ಕೆಟ್ಟದ್ದು ಮಾಡಲ್ಲ. ಇನ್ನೊಬ್ರಿಗೆ ಬೇಡಪ್ಪ ಇವರು ನನಗೆ ಸರ್ವನಾಶ ಮಾಡ್ತಿದ್ದಾರೆ ಅಂತ ಕೆಲವೆಲ್ಲ ಒಂದು ಏನಂತಾರೆ, ಅವರು ಕೂದಲು ತೊಗೊಂಡೋಗಿ ಹಾಕ್ಬಿಡೋದು. ಕೆಲವೊಂದು ದೇವತೆಗಳಿಗೆ ಹೇಳ್ತಾ ಇದ್ದೀನಿ, ಮಹಾಕಾಳಿಗಾಗಿರ್ಬೋದು, ಮುನೇಶ್ವರನಿಗಾಗಿರ್ಬೋದು, ರಕ್ತನ ತಗೊಳ್ಳುವಂಥ ಒಂದು ಪರಿಕ್ರಮ ತಮಿಳ್ನಾಡಲ್ಲಿ ತುಂಬ ಜಾಸ್ತಿ ಇದೆ. ಇದು ಕೆಟ್ಟವ್ರಿಗೆ ಕೆಟ್ಟದ್ದನ್ನು ಬಯಸಲಿ ಅಂತ ಈ ರೀತಿ ದೇವತೆಗಳಿಗೆ ರಕ್ತ ಮತ್ತು ಇನ್ನೊಂದು ಬಲಿದಾನ, ಅವ್ರ ಇಷ್ಟ ಏನು ನೈವೇದ್ಯ ಇಷ್ಟ ಅದು ಕೊಟ್ಟು ಮಾಡಿಬಿಡ್ತಾರೆ. ತಂತ್ರವಿದ್ಯೆ ಈ ರೀತಿ ಹೋಲಿಸ್ಕೊಳ್ತಾರೆ. ಖಂಡಿತವಾಗ್ಲೂ ಎಲ್ಲವೂ ಭಗವಂತನಿಗೆ ಬಿಟ್ಟಿದ್ದು ಸರ್. ಭಗವಂತನ ಹೋಲಿಸ್ಕೊಂಡು ಮನುಷ್ಯ ಭಗವಂತನ ಕೈಯಲ್ಲೇ ಈ ಥರ ಕೆಲಸ ಮಾಡ್ತಾನೆ ಅಂತಂದರೆ ಈ ಒಂದು ಲೆಕ್ಕದಲ್ಲಿ ಮನುಷ್ಯನೇ ಭಗವಂತ ಆಗ್ಬಿಡಿದಾನೆ ಅಂತ ನನಗನ್ನಿಸ್ತಾ ಇದೆ. ಈ ತಂತ್ರಮಂತ್ರ ವಿದ್ಯೆಗಳಲ್ಲಿ ನನ್ನ ಪ್ರಶ್ನೆಗಳು ಜನಗಳಿಗೆ ಭಯವನ್ನು ಹೋಗಿಸಬೇಕು, ಜನಗಳಿರುವಂಥ ಭಯ ನಿರ್ಮೂಲನೆ ಆಗಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ ಹೊರತು ಯಾರೇ ಜನಗಳಿಗಾಗಲಿ ಮಂತ್ರದಿಂದ ಅಥವಾ ತಂತ್ರದಿಂದ ಭಯ ಪಡಿಸುವಂಥ ಉದ್ದೇಶ ನಮಗೆ ಖಂಡಿತವಾಗ್ಲೂ ಇಲ್ಲ. ನೀವು 12 ಗಂಟೆಗೆ ರಾತ್ರಿ ಸ್ಮಶಾನಕ್ಕೆ ಹೋಗಿದ್ದೀನಿ ಅಂತೀರಾ, ಅಲ್ಲಿ ಭೂತ ಪ್ರೇತ ಆತ್ಮಗಳನ್ನು ಕಣ್ಣಾರೆ ನೋಡಿರೋದು ಉಂಟಾ? ಅಂದರೆ ಪ್ರೇತಾತ್ಮಗಳು ಗಾಳಿ ರೂಪದಲ್ಲಿ ಬರ್ತವೆ, ಮತ್ತು ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಬರ್ತವೆ. ಅದು ಅಡೆತಡೆ ಮಾಡೋದಕ್ಕೆ ಬರುತ್ತೆ. ಈಗ ನಾವು ಕೆಲವೊಂದು ಪ್ರೇತಗಳನ್ನ ವಶ ಮಾಡ್ಕೊಳ್ಳೋರು ಇದ್ದಾರೆ. ಪ್ರೇತ ವಶ ಮಾಡ್ಕೊಳಕ್ಕೆ ಹೋದಾಗ ಅದು ನಮಗೆ ಅಡೆತಡೆ ಮಾಡುತ್ತೆ. ಅಡೆತಡೆ ಮಾಡಿದಾಗ ಅದು ಕೆಲವೊಂದು ವಿಚಾರಗಳನ್ನು ಹೇಳೋದು ಬೇಡ, ತುಂಬ ಗೌಪ್ಯವಾಗಿ ಇಡಬೇಕು ಅವೆಲ್ಲನೂ. ಹೇಳಿ ಅದರಿಂದ ಪ್ರಯೋಜನ ಇಲ್ಲ, ಭಯ ಪಡ್ತಾರೆ ಅನ್ನೋದಾಗ್ಬೋದು. ಅಂದರೆ ನೀವೆಲ್ಲ ಮಾಡಿಬಿಟ್ಟಿದ್ದೀರಾ ಅಂತ ಕೆಲವರು ಅನ್ಕೋತಾರೆ, ಹೋದರೆ ಭಯ ಆಗಲ್ವಾ ಅಂತ. ಆ ಭಯ ಇಲ್ದಿರ ಹೋಗಿನೇ ಕೆಲವೊಂದು ವಿಚಾರಗಳನ್ನ ನಾವು ಮಾಡಿಕೊಂಡು ಅದು ಬೇಡ ಅಂತ ಬಿಟ್ಟಿರೋದು. ಇನ್ನು ಆಮೇಲೆ ಸಂಪೂರ್ಣವಾಗಿ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಸಾಕಷ್ಟು ಯಕ್ಷಿಣಿಗಳನ್ನ ವಶ ಮಾಡ್ಕೊಬಿಟ್ಟಿದ್ದೀನಿ, ಅದೆಲ್ಲ ಹೇಳಿ ದುಡ್ಡು ಮಾಡಬೇಕು, ಇನ್ನೊಬ್ರಿಗೆ ಭಯ ಪಡಿಸ್ಬೇಕು, ನಿಮ್ಮ ಮಾಟ ಮಂತ್ರಗಳನ್ನ ನಾನು ಕಿತ್ತಾಕ್ಬಿಡ್ತೀನಿ, ನಿಮಗೆ ದೆವ್ವ ಭೂತ ಪ್ರೇತಗಳು ಹಿಡ್ಕೊಂಡಿದ್ದಾವೆ, ನಾನು ಸರ್ವನಾಶ ಮಾಡ್ತೀನಿ. ಖಂಡಿತವಾಗ್ಲೂ ಅದನ್ನು ನಾನು ಈಗಂತೂ ಅದನ್ನು ಮಾಡಲ್ಲ. ನೀವು ತಂತ್ರವಿದ್ಯೆನ ಕೇಳಿದ್ದಕ್ಕೆ ಅದ್ರ ಬಗ್ಗೆ ಇಷ್ಟು ತಿಳ್ಕೊಳ್ಳಿ, ವೀಕ್ಷಕರು ತಿಳ್ಕೊಳ್ಳಿ, ಅದ್ರ ಬಗ್ಗೆ ಐಡಿಯಾ ಇರಲಿ. ಒಂದು ತಂತ್ರವಿದ್ಯೆಯಲ್ಲಿ ನೀವು ಕೆಟ್ಟದನ್ನು ಮಾಡಬಾರ್ದು ಅಂತ ಹೇಳ್ತಿರಲ್ವಾ, ಹೇಳಿ. ಹಾಗಾದರೆ ಒಂದು ತಂತ್ರವಿದ್ಯೆ ಯಾರಿಗೋ ಒಬ್ಬರಿಗೆ ಪರಿಣಾಮ ಬಿದ್ದಿರುತ್ತೆ, ಯಾರೋ ಒಬ್ಬರಿಗೆ ನೋವಲ್ಲಿರ್ತಾರೆ, ಯಾರೋ ಒಬ್ಬರು ಸಿಕ್ಕಾಪಟ್ಟೆ ಏಳಿಗೆನೇ ಆಗ್ತಿರಲ್ಲ. ಇವ್ರಿಗೆಲ್ಲ ಒಂದು ತಂತ್ರವಿದ್ಯೆಗಳು ಆಗಿರುತ್ತೆ ಅಂದ್ಕೊಳ್ಳೋಣ. ಒಂದು ಉದಾಹರಣೆ ಕೊಡಿ, ಇದು ಯಾವುದಕ್ಕೂ ನೀವು ಭಯ ಪಡಬೇಡಿ, ಯಾಕಂದರೆ ನೀವು ಮಾಡೋದಕ್ಕೆ ಇಷ್ಟ ಇಲ್ಲ ಅಥವಾ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತಂದರೆ ನೀವು ಒಂದು ಉದಾಹರಣೆ ಕೊಡಿ ನೋಡೋಣ. ಈ ತಂತ್ರವಿದ್ಯೆ ಏನೇ ಆಗಿದ್ರು ಇದನ್ನು ನೀವು ಮಾಡ್ಕೊಳ್ಳಿ ಎಲ್ಲ ಸರೋಗುತ್ತೆ ಅಂತಂದರೆ ಯಾವ ಒಂದು ಉದಾಹರಣೆ? ತಂತ್ರವಿದ್ಯೆ ಅಂದಾಗ ಅದು ಏನು ಮಾಡಿರ್ತಾರೆ, ಆ ಯಕ್ಷಿಣಿನ ವಶ ಮಾಡಿರ್ತಾರೆ, ದೇವಿನ ವಶ ಮಾಡಿರ್ತಾರಲ್ವ, ಅವರೇ ಅದನ್ನು ತೆಗಿಯೋಕ್ಕಾಗೋದು. ಈ ಸಣ್ಣ ಪುಟ್ಟ ರೆಮಿಡಿ ಮಾಡ್ತೀನಿ,
ಆಮೇಲೆ ಸಣ್ಣ ಪುಟ್ಟದಾಗ ನಾನು ಏನೋ ದೇವಿ ಆರಾಧನೆ ಮಾಡ್ಬಿಡ್ತೀನಿ, ಅದರಿಂದ ಹೋಗುವಂಥ ಅಲ್ಲ, ನಾನು ಕೇಳೋವಂಥ ಪ್ರಶ್ನೆ, ಹಾಂ, ನಿಮಗೆ ಈ ಮಂತ್ರವಿದ್ಯೆ ಕಲ್ತ ಮೇಲೆ ನಿಮ್ಮ ಗುರುಗಳಿಂದ ಇದನ್ನ ಪರಿಣಾಮ ಅಥವಾ ಪರಿಹಾರ ಮಾಡುವಂಥ, ಇದರಿಂದ ಆಗುವಂಥ ಪರಿಣಾಮಕ್ಕೆ ಪರಿಹಾರ ಮಾಡುವಂಥ ವಿಚಾರಧಾರೆನೂ ಅವ್ರು ನಿಮಗೆ ಹೇಳ್ಕೊಟ್ಟಿರ್ತಾರೆ. ಖಂಡಿತ. ಹಾಗಾದರೆ ಒಂದು ಎಕ್ಸಾಂಪಲ್ಲು ನಮ್ಮೆಲ್ಲ ವೀಕ್ಷಕರಿಗೆ ನೀವು ಕೊಡೋದೇ ಆದರೆ ಯಾವ ಒಂದು ಉದಾಹರಣೆ, ಯಾವ ಒಂದು ಎಕ್ಸಾಂಪಲ್, ನೀವು ಹಿಂಗೆ ಮಾಡಿಕೊಂಡ್ರೆ ಯಾವ ತಂತ್ರವಿದ್ಯೆನೂ ನಿಮಗೆ ಅಟ್ಲೀಸ್ಟ್ ಕಡಿಮೆ ಪರಿಣಾಮ ಬೀರುತ್ತೆ ಅಥವಾ ಏನೂ ಮಾಡೋಕ್ಕಾಗಲ್ಲ ಅಂದರೆ ಯಾವುದದು? ಅಂದರೆ ನಿಮ್ಮಲ್ಲಿ ಆ ತಂತ್ರವಿದ್ಯೆ ನಿಮ್ಗೆ ಅಂಟಬಾರ್ದು ಅನ್ನೋದಕ್ಕೆ ಒಂದು, ಆ ತಂತ್ರವಿದ್ಯೆ ನಿಮ್ಗೆ ಅಂಟಬಾರ್ದು ಅಂದಾಗ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡೋದು ಬಿಡಬೇಕು ಫಸ್ಟ್ ಆಫ್ ಆಲ್. ಓಕೆನಾ? ನಮಗೆ ತಂತ್ರ ಮಾಡಿದ್ದಾರೆ ಅಂತ. ಈಗಿನ ಕಾಲದಲ್ಲಿ ಅಷ್ಟು ಪವರ್ಫುಲ್ಲಾಗಿ ತಂತ್ರ ಪ್ರಯೋಗ ಮಾಡುವಂಥವ್ರು ತುಂಬ ವಿರಳ. ಅದ್ರ ಬಗ್ಗೆ ನಂಬಿಕೆ ಇಡಬೇಡಿ. ಈಗ ನಾವು ಮಾಡಿದಷ್ಟು ಪರಿಣಾಮಕಾರವಾಗಿ ಹಿಂದ್ಗಡೆ ಒಂದು 10 ವರ್ಷದ ಹಿಂದ್ಗಡೆ ಒಂದು ಚಿಕ್ಕ ಹುಡುಗ ಇದ್ದಾಗಲೂ ಮಾಡ್ಬೋದು, ಅದನ್ನು, ಆ ವಿದ್ಯೆನ ಕಲಿಬೋದು. ಬಟ್ ಈಗ ಅದನ್ನೆಲ್ಲ ಬೂಟಾಟಿಗೆಗೋಸ್ಕರ ಹಾಕ್ಕೊಂಡಿದ್ದಾರೆ ಹೊರತು ಕಾಳಿ ಆರಾಧಕರು ಎಲ್ಲರೂ ನೋಡಿದ್ದೀನಿ ನಾನು. ಎಲ್ಲ ಕಾಳಿ ಆರಾಧಕರೇನೆ, ಕಾಳಿಯನ್ನು ವಶ ಮಾಡ್ಕೊಂಡಿರೋರೆ, ಆ ಎಮ್ಮನ್ನು ವಶ ಮಾಡ್ಕೊಂಡಿರೋರು ತುಂಬ ಕಡಿಮೆ. ಅದನ್ನು ಹೇಳ್ಕೋಬಾರ್ದು ಅಷ್ಟೇ, ಖಂಡಿತವಾಗ್ಲು. ಅದ್ರ ಬಗ್ಗೆ ಆಲೋಚನೆಯನ್ನು ಬಿಟ್ಬಿಡಿ. ಈಗ ನಿಮಗೇನಾದರೂ ಅಂಥ ತಂತ್ರವಿದ್ಯೆ ತಂತ್ರಗಳಾಗಿದ್ದಾವೆ ಅಂತ ಮನೇಲಿ ಗೊತ್ತಾದರೆ ನಿಮಗೆ ಆ ಶಕುನಗಳು ಗೊತ್ತಾಗುತ್ತೆ ತಂತ್ರವಿದ್ಯೆ ಆಗಿದೆ ಅಂತ. ಉದಾಹರಣೆಗೆ ಏನಪ್ಪ ಅಂದರೆ, ನಿಮ್ಮ ಮನೇಲಿರುವಂಥ ಪ್ರಾಣಿಗಳು ಸತ್ತೋಗ್ತವೆ. ಮನೇಲಿ ಏನು ಪ್ರಾಣಿಗಳಿದ್ದಾವೆ ಆದಷ್ಟು ಅದು ಬ್ಲಡ್ ತೋರಿಸುತ್ತೆ ಮಾಟ ಪ್ರಯೋಗ ಆಗಿದೆ ಅಂತ. ಮನೇಲಿ ಪ್ರಾಣಿಗಳು ಇಲ್ದಿದ್ದವರು, ಮನೇಲಿ ಪ್ರಾಣಿಗಳು ಫಿಶ್ ಸಾಕಿರ್ತಾರೆ, ಫಿಶ್ ಸತ್ತೋಗುತ್ತೆ. ಇನ್ ಕೇಸ್ ಫಿಶ್ ಸಾಕಿಲ್ಲ, ಶ್ವಾನ ನಾಯಿ ಸಾಕಿಲ್ಲ, ಯಾವ ಗಿಣಿ ಮರಿ ಸೋನ್ಸೋ ಯಾವ ಪ್ರಾಣಿ ಪಕ್ಷಿನೂ ಸಾಕಿಲ್ಲ, ಇವ್ರಿಗೆ ಯಾವ ರೀತಿ ಗೊತ್ತಾಗ್ಬೋದು, ಅಗೋಚರ ಆಗುತ್ತೆ? ಅಗೋಚರ ಆಗುತ್ತೆ ಅಂದರೆ ಅಲ್ಲಿರುವಂಥ ಮನುಷ್ಯರಿಗೆ ಲೆಫ್ಟ್ ಸೈಡ್ ಸೆಳೆತ ಜಾಸ್ತಿ ಆಗುತ್ತೆ. ತುಂಬ ಸೆಳೆತ. ಅಮಾಸೆಗೆ, ಹುಣ್ಣಿಮೆಗೆ ಅವ್ರ ಮೇಲೆ ಪ್ರಯೋಗ ಮಾಡಿದರೆ, ಸಣ್ಣ ಪುಟ್ಟ ಪ್ರಯೋಗ ಮಾಡಿದರೂ ಆಗುತ್ತೆ ಖಂಡಿತ ಸೈಡಲ್ಲಿ. ಸೊ ಯಾವುದೇ ಒಬ್ಬ ಮನುಷ್ಯನಿಗೆ ಭುಜದಿಂದ, ಎಸ್ಪೆಷಲಿ ಇಲ್ಲಿಂದ ಯಾವುದೇ ಸೆಳೆತ ಆದ್ರೆ ಖಂಡಿತ ಮಾಟ ಮಂತ್ರ ಅಥವಾ ತಂತ್ರವಿದ್ಯೆ ಸ್ವಲ್ಪನದು ಪ್ರಯೋಗ ಆಗಿರುತ್ತೆ, ಮನೆಗಾಗಿರುತ್ತೆ. ಆಮೇಲೆ ಕೆಲವೊಂದೆಲ್ಲ ಏನು ಮಾಡ್ತಾರೆ ಅಂದರೆ, ಈ ಹಂದಿಯಲ್ಲಿ ವಾಮಾಚಾರ ಮಾಡ್ತಾರೆ. ಅದನ್ನು ಮಾತಾಡಬಾರ್ದು, ಅದು ನನ್ನ ಶಕ್ತಿ ಆ ದೇವಿ ನುಡಿಸಿದ್ಲೇನೋ ಗೊತ್ತಿಲ್ಲ, ಬಟ್ ಅದು ತುಂಬ ಡೇಂಜರಸ್. ಹಂದಿಯಲ್ಲಿ ಪ್ರಯೋಗ ಮಾಡೋದು, ಆ ಯಕ್ಷಿಣಿಯನ್ನು ಬಿಡೋದು, ಸೈತಾನ್ಗಳನ್ನು ಬಿಡೋದು, ಆಮೇಲೆ ಕುಟ್ಟಿ ಸೈತಾನ್ನ ಬಿಡೋದು. ಏನಿದು ಕುಟ್ಟಿ ಸೈತಾನ್ ಅಂದರೆ? ಕುಟ್ಟಿ ಸೈತಾನ್ ಅಂದರೆ ನಮ್ಮ ಗುರುಗಳು ಅದನ್ನು ಹೇಳಿದಾರೆ ಅಷ್ಟೇ, ಬಟ್ ಆ ಪ್ರಯೋಗ ಅಂತೂ ನಮಗೆ ಎಕ್ಸಾಕ್ಟ್ಲಿ. ಕುಟ್ಟಿ ಸೈತಾನ್ ಅಂದರೆ ಎಳೆ ಮಗು ಸತ್ತೋಗಿರುತ್ತೆ ಹೊಟ್ಟೆಯಲ್ಲಿ ಸತ್ತೋಗಿರುವಂಥ ಮಗು, ಆ ಪ್ರೇತನ ಕುಟ್ಟಿ ಸೈತಾನ್ ಅಂತಾರೆ. ಆ ಕುಟ್ಟಿ ಸೈತಾನ್ನ ವಶ ಮಾಡ್ಕೋತಾರೆ. ಅದನ್ನು ವಶ ಮಾಡಿಕೊಂಡು ಖಂಡಿತವಾಗ್ಲು ಅದು ಭಯಂಕರ. ಆ ಕುಟ್ಟಿ ಸೈತಾನ್ ಕೆಲವೊಂದು ವಿಚಾರಗಳಲ್ಲಿ, ಕೆಲವೊಂದು ಮೂವಿಗಳಲ್ಲಿ ತೋರಿಸಿದ್ದಾರೆ, ಅದು ಸುಳ್ಳು ಅಂತ ಅನ್ಕೋತಾರೆ, ಇದು ನಿಜ. ಕುಟ್ಟಿ ಸೈತಾನ್ನ ಬಿಟ್ಟರೆ ಅವ್ರಿಗೆ ವಿಚಿತ್ರವಾದಂತಹ ಮೈ ಮೇಲೆ ಪರ್ಚೋದಾಗಿರ್ಬೋದು, ಆ ಮಕ್ಕಳು ಏನು ಆಟ ಆಡ್ತವೆ ಆ ಥರ ಪ್ರಯೋಗಗಳು ಮಾಡ್ತವೆ ಆ ಕುಟ್ಟಿ ಸೈತಾನ್. ಆ ಥರ ಪ್ರೇತಗಳನ್ನು ವಶ ಮಾಡಿಕೊಂಡು ಮನುಷ್ಯರ ಮೇಲೆ ಪ್ರಯೋಗ ಮಾಡಿದಂದರೆ ಹಳೆ ಕಾಲದಲ್ಲಿ ಇದ್ದಾವೆ. ಈಗ ಕುಟ್ಟಿ ಸೈತಾನೆಲ್ಲ ವಶ ಮಾಡ್ಕೋತಾರೆ, ಅದೆಲ್ಲ ಸುಳ್ಳು ಮಾತುಗಳು ರಂಜಿತ್ ಸರ್. ಈಗ ನಾವೇ ಹೇಳ್ತಾ ಇದ್ದೀವಲ್ಲ, ಈಗ ಹೋಗಿ ಮತ್ತೆ ನಾನು ತಂತ್ರವಿದ್ಯೆನ ಕಲಿಬೇಕು ಅಂದರೂ ಕಷ್ಟನೇ ಈಗಿನ ಪರಿಸ್ಥಿತಿಯಲ್ಲಿ. ಯಾಕಂದರೆ ಸಮಾಧಿ ಇರೋ ಜಾಗದಲ್ಲಿ ಮನುಷ್ಯ ಇದ್ದಾನೆ, ಸಮಾಧಿ ಇರೋ ಜಾಗದಲ್ಲಿ ಮನುಷ್ಯರಿದ್ದಾರೆ. ಖಂಡಿತವಾಗ್ಲು ಎಷ್ಟೋ ಗೋರಿಗಳ ಮೇಲೆ ಇವತ್ತು ಮನೆಗಳು ಕಟ್ಕೊಂಡು ಬದುಕ್ತಾ ಇದ್ದಾರೆ ಬೆಂಗಳೂರು ಪ್ರಪಂಚದಲ್ಲಿ. ಬೆಂಗಳೂರು ಅಂತ ಒಂದು ಇದರಲ್ಲಿ ಗೋರಿಗಳ ಮೇಲೆ ಮನೆಗಳು ಕಟ್ಕೊಂಡು ಆ ನೆಗೆಟಿವ್ನ ಅನುಭವಿಸ್ತಾ ಈಗಲೂ ಇದ್ದಾರೆ.